ಸುಂದರವಾದ ಈ ಬೃಂದಾವನ, ಈ ನಮ್ಮ ಕನ್ನಡ ನಾಡಿನ ಕಸ್ತೂರಿಯ ಗಮಗಮಿಸವಾದ ರಮಣೀಯವಾದ ನಿಸರ್ಗ, ವಸಂತ ಮಾಸದ ಕೋಗಿಲೆ ಕುದಿರುವ ಕೇಳಿದರೆ ನನ್ನ ಮನಸ್ಸಿಗೆ ಆನಂದ ಭಾಷ್ಮ ಮೂಡಿದೆ. ಆ ವಸಂತ ಮಾಸದ ಋತುರಾಜನ ಸವಿ ನೆನಪಿಗಾಗಿ ಮಾವಿನ ಮರದಲ್ಲಿ ಒಂದು ಕೊಂಬರಲ್ಲೇ ಕುಳಿತು ಹೀಗೆ ಮಧುರವಾಗಿ ಕೇಳುತ್ತದೆ. ತುಂಬಿ ನಿಂತಿರುವ ಗೆರೆಯಲ್ಲಿ ನೀರಿನ ತೆರೆಗೆ ಕಮಲದ ಹೂವ ದೇಗಿ ಬಾಗಿ ಹೇಳ್ತದೆ, ನಾನು ನಿನ್ನ ಪ್ರೀತಿಸೊಂದು. ಅದರಂತೆ ಚೈತ, ನೀನು ಕೂಡ ಈ ಹೃದಯದ ಗೂಡಿಗೆ ಬಲಗಾಲಿಟ್ಟು ಸನೆಯ ಬಾ ಚೈತ್ರ. ನಿನ್ನ ಪ್ರೀತಿಸುವಂದೆ ಏಳು ಬಾ ನನ್ನ ಬಂಗಾರ. ಓ ಚೈತ್ರ, ನೀನೇ ಆಕರವಾಗಿದ್ಯಲ್ಲ, ನಾನೇ ನಿಮ್ಮನ್ನ ಬೆನ್ನಟ್ಟಿಗೆ ಬಂದರೆ ನೀನು ಆ ಕಡೆ ನೇರವಾಗಿ ಹೋಗಿಯಲ್ಲ. ಇಲ್ಲ ಪ್ರಸಾದ್, ನನ್ನ ಗೆಳತಿಯ ಮನೆಗೆ ಹೋಗಿ ಈಗ ತಾನೇ ಬರ್ತಿದ್ದೀನಿ ನೋಡಿ. ಹಾ, ಅಂದ ನೀವು ನಮ್ಮ ಮನೆ ಬಂದಾಗ ನಿಮ್ಮ ಗುಣ, ನಿಮ್ಮ ನಡತೆ, ನಿಮ್ಮ ಸ್ವಭಾವ ನೋಡಿದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಸಂತೋಷ. ಏನೇ ಆಗಲಿ, ನಿಮ್ಮ ಒಂಥರ ಮಹಾನ್ ಭಾವರು ಈ ಸಮಾಜದಲ್ಲಿ ಕೋಟಿಗೊಬ್ರು ಕಣ್ರಿ. ಅಂತೂ ನನ್ನ ಗುಣ ನಡತೆಗೆ ಮೆಚ್ಚಿರೋ ಚೈತ್ರ, ನಾನು ಕೂಡ ಒಂದು ಮಾತು ತಿಳಿಸುವೆ. ಈ ಮಾತು ನಿಜವಾಗಿ ಸತ್ಯವಾಗಿ ಹೇಳುವೆ. ನಿನ್ನ ಹೃದಯ ತುಂಬ ನಾನು ಮೆಚ್ಚಿಕೊಂಡರೆ, ನಿನ್ನ ನೋಡಿದ ಪ್ರಥಮ ನೋಟದಿಂದ ಇವಳೇ ನನಗೆ ಸರಿಯಾದ ಜೋಳ ಅಂತ ನನ್ನ ಅಂತಮಾನವನ್ನು ತೀರ್ಮಾನ ಮಾಡಿದೆ. ಐ ಲವ್ ಚೈತ್ರ, ಐ ಲವ್ ಯು. ಇದೇನಿದು, ಇವ್ರು ಈ ರೀತಿ ಮಾತನಾಡ್ತಿದ್ದಾರಲ್ಲ? ಅಲ್ಲ, ಇವ್ರ ಮನಸ್ಸಿನಲ್ಲಿ ಏನಿದೆ? ಏನೇ ಆಗ್ಲಿ, ನಾನು ಇವ್ರನ್ನ ನನ್ನ ಚೇತನ ಮತ್ತೆ ಪ್ರೀತಿ ವಿಷಯ ಹೇಳಿಕೊಟ್ರೆ. ಏಕೆ ಚೈತ್ರ ಮೌನವಾದೆ? ನಿಮ್ಮ ಅಣ್ಣನನ್ನು ಕೇಳಿವೆ. ನೋಡಿ ಪ್ರಸಾದ್, ಏನೂ ಇಲ್ಲ ನೋಡಿ. ಇಂಥ ವಿಷಯದಲ್ಲಿ ನನ್ನ ನಿರ್ಧಾರಕ್ಕಿಂತ ನನ್ನ ಅಣ್ಣನನ್ನು ಕೇಳಿದರೆ ಅವರು ಉತ್ತರ ಕೊಡ್ತಾರಲ್ಲ, ಅವ್ರ ಹತ್ರ ನೀವು ಕೇಳಿ ನೋಡಿ. ನಿಲ್ಲು ಚೈತ್ರ, ನಿಲ್ಲು. ನಿಮ್ಮ ಅಣ್ಣನನ್ನು ಕೇಳಿವೆ, ಆದರೆ ನಿಮ್ಮ ಇಷ್ಟ ಏನಂದರೂ ಹೇಳ್ಬೋದಾ? ನೋಡಿ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯ ಪ್ರೀತಿಯನ್ನು ಕೊಟ್ಟು ನಾನು ಸಾಕಿ ಸೆಳೆದು ಬೆಳೆಸಿದ ನನ್ನ ಅಣ್ಣ ಹೇಳಿದ ಹಾಗೆ ನಾನು ಕೇಳುತ್ತೇನೆ. ಇದರಲ್ಲೆಲ್ಲ ನನ್ನ ಅಣ್ಣನ ಒಪ್ಪಿಗೆನೇ ನನ್ನ ಒಪ್ಪಿಗೆ. ನೀನು ನನ್ನ ಮೊದಲ ಕಾಟದಲ್ಲಿ ನನ್ನ ಅಂತರಾಳಮಾನ ತೀರ್ಮಾನ ಮಾಡಿದೆ. ಅದನ್ನು ಕಿತ್ತು ಎಸೆಯಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಇಷ್ಟೊಂದು ಜನರ ಮಧ್ಯೆ ಎಲ್ಲಿ ನೋಡುತ್ತೀವಿ ಚೈತ್ರ ನನ್ನ? ಪೊಡನ ಹೊಳೆಯುವ ಕಣ್ಣುಗಳು, ಸೂಜಿ ಬಲ್ಲಗಿರುವಂತಹ ಮೂಗು, ಆ ಮೂಗಿನಲ್ಲಿ ಬೆರೆಯುತ್ತಿರುವ ಮೂಗತಿ, ಒಟ್ಟಾರೆ ಆಗಿ ನಿನ್ನ ರೂಪಕ್ಕೆ ನನ್ನ ಮನೆ ಬಾಗಿ ನಿಂತಿದೆ ಚೈತ್ರ, ಬಾಗಿ ನಿಂತಿದೆ.